ಮೇಡಮ್, ಇವತ್ತು ಗುರುವಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಎಷ್ಟು ಖುಷಿ ಆಗ್ತಾ ಇದೆ? ಎಲ್ಲರೂ ನಿಮಗೆ ಒಂದೇ ವೇದಿಕೆಯಲ್ಲಿ ಎಲ್ಲ ಬೇರೆ ಬೇರೆ ಕಡೆ ಮದುವೆ ಆಗೆಲ್ಲ ಹೊರಟೋಗಿದ್ರಿ, ಇವತ್ತು ಬಂದಿದ್ರಲ್ಲ, ಹೇಗೆ? ತುಂಬ ಖುಷಿಯಾಗಿದೆ. ತಾಯಿ ಮನೆಗೆ ಬಂದಷ್ಟು ಸಂತೋಷ, ಅಮ್ಮನ ಮನೆಗೆ ಬಂದಷ್ಟು ಸಂತೋಷ ಇದೆ. ಯಾವ ಬ್ಯಾಚ್? 99 ಬ್ಯಾಚ್. ಎಲ್ಲರೂ ನೋಡಿ ಎಷ್ಟು ಖುಷಿ ಆಯ್ತು? ನಿಮ್ಮ ಟೀಚರ್ಸ್ಗಳು ನಿಮಗೆಲ್ಲ ಪಾಠ ಮಾಡಿದಂಥ ಗುರುಗಳು ಖುಷಿಯಾಗಿದೆ, ಖುಷಿ ಆಯಿತು. ಮತ್ತು ನಾವು ಮತ್ತೆ ವಿದ್ಯಾರ್ಥಿಗಳಾಗೆ ಆದ್ವಿ, ಎಲ್ಲ ಮರ್ತಿ ಎಲ್ಲ ಜವಾಬ್ದಾರಿಯಿಂದ ಒದ್ದಾಡ್ತಿದ್ವಿ. ಈಗ ಎಷ್ಟು ಮಕ್ಕಳಾಗೆ ಆದ್ವಿ ಒಂದು ಸ್ವಲ್ಪ ಹೊತ್ತು. ಮೇಡಮ್, ನೀವು ಯಾವ ಬ್ಯಾಚ್? 90 ಬ್ಯಾಚ್, 89, 90 ಬ್ಯಾಚು. ಹಾಂ, ನನ್ನ ಹೆಸರು ಲತಾ ಕುಮಾರಿ ಅಂತ. ಆಫ್ಟರ್ 35 ಇಯರ್ಸ್ ಇಲ್ಲಿ ಸೇರಿದ್ದೀನಿ ಅನ್ನೋದೇ ಒಂದು ಸಂಭ್ರಮ ನನಗೆ. ಇದಕ್ಕೆ ಮುಖ್ಯ ರೂವಾರಿ ಅಂದರೆ ನನ್ನ ಅತಿ ಆತ್ಮೀಯಳು ಮಂಜುಳಾ ಅಂತ. ಯಾಕೆಂದರೆ ಕಾಂಟ್ಯಾಕ್ಟ್ ಇರಲಿಲ್ಲ ನನಗೆ. ಆಫ್ಟರ್ ಮ್ಯಾರೇಜ್ 26 ಇಯರ್ಸಿಂದ ಹೊರಗೆ ಇದ್ದೆ. ಹೀಗೆ ಒಂದು ಗ್ರೂಪ್ ಆಗಿದೆ, ನಾವೆಲ್ಲ ಸೇರ್ತಾ ಇದ್ದೀವಿ, ನೀನು ಸೇರಬೇಕು, ಈಗ ಒಂದು ಗುರುವಂದನ ಇದೆ ಅಂತ ಕರೆದ್ರು. ಅವರೆಲ್ಲರಿಗೂ ಚಿರಋಣಿ ಅಂತ ಹೇಳ್ಬೋದು. ನಾನು ತುಂಬ ವರ್ಷಗಳ ಹಿಂದೆ ಮರೆಯಲಾಗದ ಸಾಮ್ರಾಜ್ಯ ಅಂತ ಒಂದು ಬುಕ್ ಓದಿದ್ದೆ 20 ಇಯರ್ಸ್ ಬ್ಯಾಕ್. ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಎಲ್ಲ ಆರ್ಗನೈಸ್ ಮಾಡಿ ಕರೆದಾಗ, ಇಷ್ಟು ಚೆನ್ನಾಗಿ ಮಾಡಿದಾಗ ನನಗೆ ನೆನಪಾಗಿದ್ದು ಇದು ಮರೆಯಲಾಗದ ಸಾಮ್ರಾಜ್ಯ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅನ್ನೋದು. ನಿಮ್ಮ ಹಳೆ ವಿದ್ಯಾರ್ಥಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಭೇಟಿ ತುಂಬ ತುಂಬ ಖುಷಿ ಆಯಿತು. ಎಲ್ಲರೂ ಎಲ್ಲ ಯಾರೂ ಚೇಂಜ್ ಆಗಿಲ್ಲ, ಖಂಡಿತ ಚೇಂಜ್ ಫಿಸಿಕಲಿ ಚೇಂಜ್ ಆದರೂ ಆ ಭಾವನಾತ್ಮಕವಾದ ಭಾವನೆಗಳಿದೆಯಲ್ಲ, ಒಬ್ರಿಗೊಬ್ರು ಸೇರೋ ಅಂಥದ್ದು, ನೆನಪಿಸ್ಕೊಳ್ಳೋ ಅಂಥದ್ದು, ನಾವು ಹೀಗಿದ್ವಿ ಅಂತ ಹೇಳೋ ಅಂಥದ್ದು, ಹಾಗಿದ್ವಿ. ಆದರೆ ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳು. ಅವರು ಕೊಟ್ಟ ಸಂಸ್ಕಾರ, ಸಂಸ್ಕೃತಿ ಎಲ್ಲವನ್ನು ತುಲನೆ ಮಾಡಿ ನಡೆಯುವಂಥದ್ದು. ತಂದೆ ತಾಯಿ ಬಿಟ್ಟರೆ ತದನಂತರದಲ್ಲಿ ಬರೋ ಅಂಥದ್ದೇ ಗುರುಗಳು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.